ಯಾವ ದೊಡ್ಡ ದೊಡ್ಡ ನಾಯಕರ ಮನೆ ಮಕ್ಕಳು ಬಂದು ಬ್ಯಾನರ್ ಬಂಟಿಂಗ್ ಕಟ್ಟಲ್ಲ. ಯಾವ ಮನೆ ಮಕ್ಕಳು ದೊಡ್ಡವ್ರ ಮಕ್ಕಳು ಬಂದು ಯಾರು ಬಂದು ಬೀದಿಲ್ ಗಲಾಟೆ ಮಾಡಲ್ಲ. ರಾಜಕೀಯ ದ್ವೇಷಗಳಿಗೆ ಇದುವರೆಗೂ ಯಾವ ಮನೆಯ ಮಕ್ಕಳು ಕೂಡ ಬಲಿಯಾಗಿಲ್ಲ. ಆದ್ರೆ ಕಾರ್ಯಕರ್ತರು ಬಲಿಯಾಗಿರುವಂತಹ ಎಕ್ಸಾಂಪಲ್ಸ್ ಎಷ್ಟೊಂದಿದೆ. ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ಬೇಕ್ರಿ ಇದನ್ನ. ನೀವು ಹೋಗಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ಬೋದು, ಅಷ್ಟೋ ಇಷ್ಟೋ ಅಂತ ಹೇಳಿ ಒಂದಷ್ಟು ಲಕ್ಷಗಳ ಪರಿಹಾರ ಕೊಡ್ಬೋದು. ಆದ್ರೆ ಆ ಮನೆಯ ಮಗನನ್ನ ವಾಪಸ್ ತಂದು ಕೊಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಬ್ಯಾನರ್ ಬಂಟಿಂಗ್ ಕಟ್ಟೋ ವಿಚಾರಕ್ಕೆ ಒಂದು ಕೊಲೆ ಆಗತ್ತೆ ಅಂತ ಹೇಳೋದಿದ್ರೆ ಅಂತ ಪಕ್ಷಗಳು ಯಾಕಬೇಕು, ಅಂತ ಪಕ್ಷಗಳ ಕಾರ್ಯಕ್ರಮ ಯಾಕ್ರಿ ಬೇಕು? ಒಂದು ಜೀವ ಹೋಗುತ್ತೆ ಅನ್ನೋದಾದ್ರೆ ಇಂಥ ದ್ವೇಷಗಳಿಂದ ಕರ್ಕೊಂಡ್ ಬನ್ನಿ, ನಿಮ್ಮ ಮನೆ ಮಕ್ಕಳನ್ನ ಕರ್ಕೊಂಡ್ ಬನ್ನಿ. ಅಲ್ಲಿ ಯಾರು ರೆಡ್ಡಿ ವರ್ಸಸ್ ರೆಡ್ಡಿಗಳು ಯಾರ ನಡುವೆ ದ್ವೇಷ ಇದೆಯಲ್ಲ, ನಿಮ್ ಮನೆ ಮಕ್ಕಳನ್ನ ಕರ್ಕೊಂಡ್ ಬಂದು ಬ್ಯಾನರ್ ಬಂಟಿಂಗು ಕಟ್ಟಿಸ್ರಪ್ಪ. ಅವ್ರನ್ನೇ ಮುಂದೆ ಬಿಟ್ಟು ಅವ್ರಿಗೆ ಇನಿಷಿಯೇಟಿವ್ ಕೊಟ್ಟು ಅವ್ರ ಕೈಲಿ ಕಟ್ಟಿಸಿ ನೋಡೋಣ. ನಿಮ್ಗೆ ಸಾಯೋದಕ್ಕೆ, ನಿಮ್ಮ ದ್ವೇಷಕ್ಕೆ, ನಿಮ್ಮ ಹಠಕ್ಕೆ, ನಿಮ್ಮ ಮತ್ತೊಂದಕ್ಕೆ ಕಾರ್ಯಕರ್ತರು ಬೇಕು. ದೊಡ್ಡ ದೊಡ್ಡ ಐಷಾರಾಮಿ ಕಾರ್ಗಳಲ್ಲಿ ಓಡಾಡ್ಕೊಂಡು ಬೇರೆ ಬೇರೆ ಕಂಟ್ರಿಗಳಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ಐಷಾರಾಮಿ ಜೀವನ ನಡೆಸೋದಕ್ಕೆ ನಿಮ್ಮ ಮಕ್ಕಳು ಬೇಕು. ನಿಮ್ಗೆ ಕಂಡೋರ್ ಮನೆ ಮಕ್ಕಳಲ್ವಾ? ಆ ಕುಟುಂಬಕ್ಕೆ ಇವತ್ತು ಮಗನನ್ನ ಕಳ್ಕೊಂಡಿರುವಂತಹ ಕುಟುಂಬಕ್ಕೆ ನೀವು ಆ ರಾಜಶೇಖರನ್ನ ವಾಪಸ್ ತಂದ್ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ನಿಮ್ಗೆ ಯಾರಿಗಾದ್ರೂ?